ಲಯನ್ಸ್ ಇಂಟರ್ನ್ಯಾಷನಲ್ ಜಿಲ್ಲೆ 317ಡಿ ಇದರ ಆಶ್ರಯದಲ್ಲಿ ಲಯನ್ಸ್ ಜಿಲ್ಲಾ ಕ್ರೀಡೋತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಬಂಟ್ವಾಳದ ಎಸ್ವಿಎಸ್ ಮೈದಾನದಲ್ಲಿ ನಡೆಯಿತು. ಲಯನ್ಸ್ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಮಾತನಾಡಿ, ಕ್ರೀಡೋತ್ಸವದ ಪ್ರಧಾನ ಸಂಯೋಜಕ ರಮಾನಂದ ನೂಜಿಪ್ಪಾಡಿ ಮುಂದಾಳತ್ವದಲ್ಲಿ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ ಎಂದರು. ಕ್ರೀಡೆಯಿಂದ ಸಂಘಟನೆ ಸಾಧ್ಯವಿದೆ. ಎಲ್ಲರೂ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೀರಿ ಎಂದರು. ಈ ಒಂದು ಸ್ಪರ್ಧೆಯಲ್ಲಿ ನಾವು ಸ್ವಲ್ಪ ಜನ ಇದ್ದರೂ ಕೂಡ ಪಾರ್ಟಿಸಿಪೆಂಟ್ ಹೆಚ್ಚಿದ್ದಾರೆ, ಮೆಂಬರ್ಸ್ ಕಡಿಮೆ ಇದ್ದಾರೆ. ಅವರ ಹಲವಾರು ಕಾರಣಾಂತರದಿಂದ ಕೆಲವರಿಗೆ ಮದುವೆ ಇರ್ಬೋದು, ಕೆಲವರಿಗೆ ಅಲ್ಲಿ ಹೋಗಲಿಕ್ಕೆ ಇಲ್ಲಿ ಹೋಗಲಿಕ್ಕೆ, ಕೆಲವರಿಗೆ ಹುಷಾರಿಲ್ಲ, ಕೆಲವರಿಗೆ ಇದೇ ಪ್ರಾಬ್ಲಮ್ ಆಗ್ತದೆ. ಸಂಡೇ ಆದ ಕಾರಣ ತಾವೆಲ್ಲ ಬಂದು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ನಮಗೆ ಪಾರ್ಟಿಸಿಪೆಂಟೇ ಸಾಕು ಅಂತಾಗಿದೆ ಅಷ್ಟೇ. ಹಾಗೆ ಎಲ್ಲ ನೆರೆದಿರುವ ನಮ್ಮ ಕ್ರೀಡಾಪಟುಗಳಿಗೆ ನಾನು ಮೊಟ್ಟ ಮೊದಲಾಗಿ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ 317ಡಿ ಹೆಚ್ಚು ಆಟಗಾರರ ಸಂಖ್ಯೆ, ಎಲ್ಲಿ ಹೋದರೂ ಸಹ ನಾವು ವಿನ್ ಆಗಿ ಬರುವಂಥ ಕೆಲಸ ಆಗಿದೆ ಇವತ್ತು. 317ಡಿ ಅಂದರೆ ಕೆಲವರು ಹೇಳ್ತಾರೆ, ನಾವು ಮಂಟಿಬಲ್ಲಿಗೆ ಹೋಗಿದಾಗ, ಅಮ್ಮ ನಿಮ್ಮ ಟೀಮ್ ಭಾಳ ಸ್ಟ್ರಿಕ್ಟಾಗಿ ಒಳ್ಳೆ ಬಲಶಾಲಿಯಾಗಿ ಒಳ್ಳೆ ಕೆಲಸವನ್ನು ಮಾಡಿ ಫಸ್ಟ್ ಬಂದಿದೆ ಅಂತ ಹೇಳುವಾಗ ನನಗೆ ಹೆಮ್ಮೆ ಆಗ್ತದೆ. ಹಾಗೆ ನಮ್ಮ ಕ್ರಿಕೆಟ್ ಟೂರ್ನಮೆಂಟ್ ಇವತ್ತು ಮಲ್ಟಿಬಾಲಲ್ಲಿ ನಡೆಸಿ ಅಲ್ಲಿ ಫಸ್ಟ್ ಬಂದಿದೆ ಅಂತ ಹೇಳಿದರೆ ಅದು ಯಾವ ವರ್ಷವೂ ಅಲ್ಲಿ ಸ್ಟಾರ್ಟ್ ಆಗಿಲ್ಲ, ಯಾವ ವರ್ಷವೂ ಬಂದಿಲ್ಲ. ಅದೇ ಥರ ನಮ್ಮ 317ಡಿಗೆ ಈಗ ಹೆಚ್ಚಿನ ಪ್ರೋತ್ಸಾಹ ನಾವು ಕೊಡಬೇಕಾಗುತ್ತೆ. ಸೆಕೆಂಡು ಬ್ಯಾಡ್ಮಿಂಟನ್, ಅದರಲ್ಲಿ ಸೆಕೆಂಡ್ ಪ್ಲೇಸನ್ನು ತಂದಿದ್ದಾರೆ. ಅದು ಒಂದು ಸಂತೋಷದ ವಿಷಯ. ಒಂದು ಸ್ಪೋರ್ಟ್ಸ್ ನಡಿಬೇಕಂತ ಹೇಳಿದರೆ ಅದು ಅಷ್ಟು ಈಸಿ ಆಗೋದಿಲ್ಲ. ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು. ಅದನ್ನು 1 ತಿಂಗಳಿಂದ ಪ್ರಾಕ್ಟೀಸ್ ಮಾಡಬೇಕು, ಆಮೇಲೆ ಬರಬೇಕು. ಬಂದು ಇಲ್ಲಿ ಎಲ್ಲ ಎಲ್ಲಿಂದಲೂ ಬಂದಿರ್ತೀರ ನೀವು. ಸುಳ್ಯ ಇರ್ಬೋದು, ಪುತ್ತೂರು ಇರ್ಬೋದು, ಬಂಟ್ವಾಳ ಇರ್ಬೋದು, ನಮ್ಮ ಮ್ಯಾಂಗ್ಳೂರು ಸೈಡ್ ಎಲ್ಲ ಬಂದಿರ್ಬೋದು. ಹಾಗೆ ಘಟ್ಟದ ಸೈಡೆಲ್ಲ ಬರಲಿಕ್ಕೆ ಆಗಲಿಲ್ಲ. ಅವರ ಕಾರಣಾಂತರದಿಂದ ರೀಜನು 5ರಿಂದ ಮತ್ತು 5 ರೀಜನು ಬರಲಿಲ್ಲ ಇವತ್ತು. ಅದೇ ಒಂದು ನಮಗೆ ಪೆಟ್ಟಾಗಿರೋದು. ಆದರೆ ಪರವಾಗಿಲ್ಲ, ಬಂದ ರೀಜನ್ ಒಳ್ಳೆಯದಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಅಷ್ಟೇ ಸಾಕು ಅನ್ನುವಂಥದ್ದು ನನ್ನ ಗಳಿಕೆ. ಲಯನ್ಸ್ ಜಿಲ್ಲಾ ಸ್ಪೋರ್ಟ್ಸ್ ಸಂಯೋಜಕ ರಮಾನಂದ ನೂಜಿಪ್ಪಾಡಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಎಲ್ಲ ಲಯನ್ಸ್ ಸದಸ್ಯರ ಸಹಕಾರದಿಂದ ಕ್ರೀಡಾಕೂಟ ಯಶಸ್ವಿಯಾಗಿ ನಡೆದಿದೆ. ಎಲ್ಲರೂ ಒಂದು ಕುಟುಂಬದಂತೆ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಸಹಕಾರ ನೀಡಿದ್ದೀರಿ. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ನಮ್ಮ ಎಷ್ಟು ಗವರ್ನರ್ ನನಗೆ ನೀಡಿರುವಂತಹ ಅವಕಾಶದಲ್ಲಿ ನಮ್ಮ ತಂಡ, ನಾನು ಮತ್ತು ನಮ್ಮ ತಂಡ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ನ್ಯಾಯ ಕೊಡಲಿಕ್ಕೆ ಪ್ರಯತ್ನಿಸಿದ್ದೇವೆ. ಹಾಗೆ ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಉಪಸ್ಥಿತಿರುವಂತಹ ಗೌರವಾನ್ವಿತ ಲಯನ್ಸ್ ಜಿಲ್ಲಾ ಗವರ್ನರ್ ಆಗಿರುವಂತಹ ಬಿಎಂ ಭಾರತಿ ಅವರಿಗೆ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭ ನಿಕಟಪೂರ್ವ ಜಿಲ್ಲಾ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜಾ, ಪ್ರಥಮ ಉಪ ಜಿಲ್ಲಾ ಗವರ್ನರ್ ಕುಡ್ಪಿ ಅರವಿಂದ ಶೆಣೈ ಶುಭ ಹಾರೈಸಿದರು. ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾರಾವ್, ಜಿಲ್ಲಾ ಸಂಪುಟ ಸಂಯೋಜಕ ಓಸ್ವಲ್ಡ್ ಡಿಸೋಜಾ, ಜಿಲ್ಲಾ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀನಿವಾಸ ಪೂಜಾರಿ, ಜಿಲ್ಲಾ ಸ್ಪೋರ್ಟ್ಸ್ ಸಹ ಸಂಯೋಜಕಿ ವಿದ್ಯಾ ಕಾಮತ್, ಜಿಲ್ಲಾಧ್ಯಕ್ಷರಾದ ತಪೋಧನ್ ಶೆಟ್ಟಿ, ಸಚಿನ್ ಸೂರಜ್ ನೊರೋನ್ಹಾ, ಅಭಿಲಾಷ್ ನಾಯಕ್, ಸತ್ಯಪ್ರಸಾದ್ ಶೆಟ್ಟಿ, ಸಂಧ್ಯಾ ರಮಾನಂದ್ ಮೊದಲಾದವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.